ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಸ್ತ್ರಿಗಳೇ, ಏನ್ ದೋಷ? ಹೇಳ್ತೀನಿ ಎಲ್ಲಿ ಇವನ ಹೆಂಡತಿ ಜಾತಕ ಇದ್ರೆ ಕೊಡಿ. ಅಯ್ಯೋ ನೋಡಿ, ಈ ಹುಡುಗಿ ಜಾತಕದಲ್ಲಿರೋ ದೋಷದಿಂದಾನೇ ನಿಮ್ಮ ಮಗನ ಜಾತಕಕ್ಕೂ ದೋಷ ಬಂದಿರೋದು. ಎಷ್ಟೇ ಆದರೂ ಜಾತಕ ಸರಿ ಇಲ್ಲದೆ ಇರೋರ ಜೊತೆ ಮದುವೆ ಮಾಡ್ಕೊಂಡು ಬಂದಿರೋದು ದೋಷ ಆಗದೆ ಇರುತ್ತಾ? ಜೈ, ಯಾಕಜ್ಜಿ ಹಿಂಗೆಲ್ಲದಕ್ಕೂ ಕೊಂಕು ಮಾತಾಡಿಯೇ? ಯಾರ ದೇವ್ರತವ ನಾನು ನಿಂತ ಜಾತಕದಲ್ಲೇ ಉಡ್ಸು ಅಂತ ಕೇಳ್ಕೊಂಬಂದಾರ? ಮರಿಗೋಡ, ಒಸಿ ಸುಮ್ಕೆ ಕುಂತ್ಕೊಳ್ಳ. ಎಲ್ಲದಕ್ಕೂ ಅಡ್ಬಾಯ್ ಹಾಕ್ಬೇಡ. ಶಾಸ್ತ್ರಿಗಳು ಏನು ಹೇಳ್ತಾರ ಅವ್ ಮಾತು ಕೇಳು. ನೀವು ಹೇಳಿ ಶಾಸ್ತ್ರಿಗಳೇ. ಈ ಜಾತಕದ ಪ್ರಕಾರ ಅವಳು ಹುಟ್ಟಿರೋ ಮನೆಯಲ್ಲೂ ಸುಖ ಇಲ್ಲ. ಅವ್ರು ಈಗಲೂ ಕಷ್ಟ ಪಡ್ತಾ ಇದ್ದಾರೆ. ಹುಟ್ಟಿರೋ ಮನೆಗೆ ಶ್ರೇಯಸ್ಸಿಲ್ಲ ಅಂದಮೇಲೆ ಇನ್ನು ಮೆಟ್ಟಿರೋ ಮನೆಗೆ ಹೇಗೆ ಶ್ರೇಯಸ್ ಬರುತ್ತೆ? ಸಮಸ್ಯೆ ಅನ್ನೋದು ಈ ಜಾತಕದಲ್ಲಿ ತಾಂಡವವಾಡ್ತಾ ಇದೆ. ಹೇಳಬೇಕು ಅಂದ್ರೆ ಇಷ್ಟರಲ್ಲೇ ಒಂದು ದೊಡ್ಡ ಗಂಡಾಂತರ ಕಾದಿದೆ. ನೋಡಿ ತಾಯಿ, ಮುಖ್ಯವಾಗಿ ಗಂಡಾಂತರ ಇರೋದು ನಿಮ್ಮ ಮಗನಿಗೆ. ಶಾಸ್ತ್ರಿಗಳೇ, ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗನಿಗೆ ತೊಂದರೆ ಇದೆಯಾ? ಹೌದು ತಾಯಿ. ಅಂದಹಾಗೆ ಈಗಾಗಲೇ ನಿಮ್ಮ ಮಗ ಜೈಲ್ಗೆ ಹೋಗಿ ಬಂದಿರ್ಬೇಕಲ್ವಾ? ಜಾನು, ಗುಡ್ ನ್ಯೂಸ್. ಸರ್, ಏನಾಯ್ತು? ಜಯಂತ್ ಅವ್ರ ಫ್ರೆಂಡ್ ನಂಬರ್ ಸಿಕ್ತು. ಹೌದಾ? ಒಳ್ಳೇದಾಯ್ತು ವಿಶ್ವ. ಅವ್ರಿಗೆ ಫೋನ್ ಮಾಡ್ಕೊಡ್ತೀಯಾ? ನಾನೇ ಮಾತಾಡ್ತೀನಿ. ಹಲೋ. ಹಲೋ ಸರ್, ನಮಸ್ತೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ಫೋನಲ್ಲಿ ಹೇಳೋಕ್ಕಾಗಲ್ಲ ಸರ್. ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾವು ಅಲ್ಲೇ ಬಂದು ಮಾತಾಡ್ತೀವಿ. ನಾನು ಲೊಕೇಶನ್ ಕಳಿಸ್ತೀನಿ, ಬನ್ನಿ. ಸರಿ ಸರ್, ನಾವು ಬರ್ತೀವಿ. ಲೊಕೇಶನ್ ಕಳಿಸ್ತಾರಂತೆ, ಅಲ್ಲೇ ಬನ್ನಿ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ನಾವ್ ಇವಾಗ್ಲೇ ಹೊರಡೋಣ. ಜಯಂತ್ ಅವ್ರ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ಕೇ ಸಿಗುತ್ತೆ. ವಿಶ್ವ, ಅವರೇ ಕಳಿಸಿದ್ರು ಲೊಕೇಶನ್ ಅನ್ಸುತ್ತೆ, ನೋಡು. ಸರಿ ಜನ, ನಾವ್ ಇವಾಗ್ಲೇ ಹೊರಡೋಣ. ಹೌದು ಶಾಸ್ತ್ರಿಗಳೇ, ಮಾಡದೇ ಇರೋ ತಪ್ಪಿಗೆ ನನ್ನ ಮಗ ಜೈಲ್ ವಾಸ ಅನುಭವಿಸ್ಬಿಟ್ಟು ಬಂದ. ಈಗಾಗೋಕ್ಕೇನು ಕಾರಣ? ಜಾತಕ ತಾಯಿ, ಜಾತಕ. ಇವೆರಡು ಜಾತಕನೂ ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ. ಏನ್ ಗುರುಗಳು ಹಿಂಗಂದ್ಬಿಟ್ರಿ? ಅಲ್ಲ, ಪ್ರೀತಿ ಮಾಡೋರೆಲ್ಲ ಜಾತಕ ನೋಡ್ಕೊಂಡೆ ಪ್ರೀತಿ ಮಾಡಕ್ಕಾಗದ? ಎಷ್ಟೋ ಜನ ಪ್ರೀತಿ ಮಾಡಿ ಮದುವೆ ಆಗಿರೋರು ಚಂದಾಗೆ ಇಲ್ವೇ? ಇದ್ಯಾಕೆ ಹಿಂಗೆ ಹೇಳಿರಿ? ನೋಡಪ್ಪ, ಎಲ್ರೂ ಜಾತಕನೂ ಹೀಗೆ ಇರುತ್ತೆ ಅಂತ ನಾನು ಹೇಳ್ತಿಲ್ಲ. ಆದರೆ ಈ ಜಾತಕದಲ್ಲಿರೋ ದೋಷದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಜಾತಕದ ಪ್ರಭಾವದಿಂದಲೇ ನಿಮ್ಮ ತಮ್ಮ ಜೈಲಿಗೆ ಹೋಗುವಾಗಿದ್ದು. ನೀವು ಹೇಳೋದು ನಿಜ ಶಾಸ್ತ್ರಿಗಳೇ. ಯಾವಾಗ ಈ ಅನಿಷ್ಟ ಬಂದು ನಮ್ಮನೆಗೆ ಸೇರ್ಕೊಂತೋ ಆವಾಗಿಂದಾನೇ ಈ ದುರಂತಗಳೆಲ್ಲ ಶುರುವಾಗಿರೋದು. ನನ್ನ ಮೊಮ್ಮಗ ರಾಜ್ಕುಮಾರ್ ನಂಗಿದ್ದ. ಇವಳು ಬಂದು ಜೈಲ್ಗೆ ಹೋಗೋಕೆ ಮಾಡಿಬಿಟ್ಲು. ಶಾಸ್ತ್ರಿಗಳೇ,
ಪಡ್ಕೊಂಡೆ ನನ್ನ ಮಗನಿಗೆ ಈ ಮದುವೆ ಬೇಡ ಅಂತ ಅವ್ನು ನನ್ನ ಮಾತೇ ಕೇಳಿಲ್ಲ. ನಮಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡ. ಕೊನೆಗೆ ಜೈಲಿಗೂ ಹೋಗಿ ಬಂದ. ಬೌ ಯಾಕವ ಹಿಂಗೆಲ್ಲ ಮಾತಾಡಿಯೆ? ನಮ್ಮ ಸಿದ್ದು ಭಾವನವ್ರನ್ನ ಮದುವೆ ಆಗಕ್ಕೆ ಮುಂಚೆನೇ ಇದೆಲ್ಲ ನಡೆದೋಗಿತ್ತು. ಸುಮ್ಮನೆ ಎಲ್ಲ ತಪ್ಪನು ಭಾವನವ್ರ ಮೇಲೆ ಯಾಕೆ ಹಾಕಿರಿ? ನೋಡ್ಲಾ, ಯಾವಾಗ ಆಗದೆ ಅನ್ನೋದು ಮುಖ್ಯ ಅಲ್ಲ, ಇವಳು ಬಂದಾಗ್ತಾನೆ ಇದೆಲ್ಲ ಆಗಿರೋದು. ಅಜಯ್, ನಾ ಕೂರೋಗ್ ನ್ಯಾಯ ಹೇಳಕ್ ಕರ್ಕೊಂಡೋಗ್ಬೇಕು ನಿನ್ನ. ಊರವ್ರನ್ನೆಲ್ಲ ಹೊಡೆದು ಇಬ್ಬಾಗ ಮಾಡ್ಬಿಡ್ತಿದ್ದೆ. ಸುಮ್ಮ ಕೂತ್ಕೊಳ್ಳ ಅಜಯ್. ಗುರುಗಳೇ, ಇದಕ್ಕೆ ಪರಿಹಾರ ಏನು ಅಂತ ಹೊಸ ಹೇಳಿರ? ಇದೇ ಮರಿಗೌಡ್ರೆ, ಇರೋದು ಒಂದೇ ಪರಿಹಾರ. ಗಂಡ ಹೆಂಡತಿ ಇಬ್ರು ಬೇರೆ ಆಗೋದು. ಏನು ಹೇಳ್ತಿದ್ರಿ ಗುರುಗಳೇ? ಇಬ್ರು ಒಟ್ಟಿಗೆ ಇರೋಕ್ಕೆ, ಚಂದಾಗಿ ಜೀವನ ಮಾಡೋಕ್ಕೆ ಅಂತ ಮದುವೆ ಆದ್ರೆ ನೀವು ನೋಡ್ರೆ ದೂರ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ? ಏ ಮರಿಗೌಡ, ಅವರಿಬ್ಬರನ್ನ ದೂರ ಮಾಡಕ್ಕೆ ಹೇಳ್ತಾ ಇಲ್ಲ ಕಣ್ಲ, ಜಾತಕದ ದೋಷ ಪರಿಹಾರ ಆಗೋದು ಕೇಳ್ತಾ ಇರೋದು. ಸರಿಯಾಗಿ ಹೇಳಿದ್ರಿ ಅಮ್ಮ ನೀವು. ನೋಡಿ ಮರಿಗೌಡ್ರೆ, ನನ್ನ ಕೆಲಸ ಹತ್ರ ಇರೋದನ್ನ ದೂರ ಮಾಡೋದಲ್ಲ. ಈ ಜಾತಕದಲ್ಲಿ ಏನಿದೆಯೋ ಅದನ್ನ ನಾನು ಹೇಳ್ತಾ ಇರೋದು. ಈಗ ಅವರಿಬ್ರು ದೂರ ಆಗದೆ ಹೋದ್ರೆ ದೋಷ ಪರಿಹಾರ ಆಗೋದಿಲ್ಲ. ನಲವತ್ತೆಂಟು ದಿವಸಗಳ ಕಾಲ ಅವರಿಬ್ರು ದೂರ ಆಗಲೇಬೇಕು. ಏನಾದರೂ ನನ್ನ ಮಾತನ್ನು ನಂಬದೆ ಅವರಿಬ್ರು ಒಂದಾದ್ರೆ ತಾಯಿ, ನಿಮ್ಮ ಮಗನಿಗೆ ಜೈಲೇ ಗತಿ. ನೋಡಿ ತಾಯಿ, ನನ್ನ ಮಾತು ಕೇಳದೆ ಹೋದ್ರೆ ಜೈಲಿನಲ್ಲೇ ಇರೋ ಹಾಗಾದರೂ ಆಗ್ಬೋದು. ಯಾಕೆ ಅಂದರೆ ನಿಮ್ಮ ಮಗ ಸಿದ್ದೇಗೌಡಂದು ರಾಮನ ಜಾತಕ ತಾಯಿ. ರಾಮ ಹೇಗೆ ವನವಾಸ ಅನುಭವಿಸಿದ್ನೋ ನಿಮ್ಮ ಮಗನೂ ಅನುಭವಿಸೋದು ತಪ್ಪಿದ್ದಲ್ಲ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಗ ಸಿದ್ದೇಗೌಡನ ಜೀವಕ್ಕೆ ಕಂಟಕ. Lakshmi